ದರ್ಶನ್ ಅವ್ರನ್ನ ಭೇಟಿ ಆಗಬೇಕು ಅಂತ ಅನೇಕರು ಈಗ ಹೋಗಿ ಕಾಯ್ತಾ ಇದ್ದಾರೆ. ಅದರಲ್ಲಿ ಈಗ ಅವ್ರನ್ನ ಭೇಟಿ ಆಗಕ್ಕೆ ನಟ ಶ್ರೀಕಾಂತ್ ಜೊತೆಗೆ ಸುಹಾಸ್ ಲಕ್ಷ್ಮೀನಾರಾಯಣ್ ಎಲ್ಲ ಭೇಟಿಗೆ ಹೋಗಿದ್ರಂತೆ. ಹೋದ್ರು, ಬಟ್ ಅವ್ರಿಗೆ ಭೇಟಿಗೆ ಅವಕಾಶ ಸಿಕ್ಕಿಲ್ಲ, ವಾಪಸ್ ಆದ್ರು. ಸೊ ಈಗ ನಟ ಶ್ರೀಕಾಂತ್ ಜೊತೆಗೆ ಸುಹಾಸ್ ಲಕ್ಷ್ಮೀನಾರಾಯಣ್ ಎಲ್ಲ ಭೇಟಿ ಆಗಿದ್ದಾರೆ. ಭೇಟಿಗೆ ಅವಕಾಶ ಸಿಗ್ಲಾರ್ದೇನೆ ವಾಪಸ್ ಬಂದಿದ್ದಾರೆ. ಪರಪ್ಪನ ಅಗ್ರಹಾರಕ್ಕಂತೂ ಭೇಟಿ ಕೊಟ್ಟಿದ್ದಾರೆ. ಅವರು ಬಾಗಿಲು ತಟ್ಟಿದ್ದಾರೆ, ಬಟ್ ಒಳಗಡೆ ಬಾಗಿಲು ಓಪನ್ ಮಾಡಿಲ್ಲ. ಸೊ ಹಾಗಾಗಿ ಆಚೆ ಹೋಗಿದ್ದಾರೆ. ಮತ್ತೆ ಭೇಟಿ ಆಗಕ್ಕೆ ಹೋಗುವಂಥವ್ರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಏನು ಧೈರ್ಯ ತುಂಬಕ್ಕೆ ಹೋಗ್ತೀರಾ, ಅಥವಾ ಅವ್ರಿಗೊಂಚೂರು ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳಕ್ಕೆ ಹೋಗ್ತೀರಾ, ಇಲ್ಲ ನೀನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಹೇಳಕ್ಕೆ ಹೋಗ್ತೀರಾ? ಏನಪ್ಪ ಗೊತ್ತಿಲ್ಲ. ಧೈರ್ಯ ತುಂಬಕ್ಕೆ ಹೋಗೋರ ಸಂಖ್ಯೆ ಜಾಸ್ತಿ ಅನಿಸುತ್ತೆ. ಬೈಯೋರು ಯಾರೂ ಇಲ್ವೇನೋ? ಬೈದರೆ ಮತ್ತೆ ಅವ್ರಿಗೂ ಶೆಡ್ ಹುಡುಗಿಟ್ರೆ ಏನು ಮಾಡೋದು? ಕಷ್ಟ ಅಲ್ವಾ? ಸೊ ಹಾಗಾಗಿ ಯಾರು ಬೈಯಕ್ಕೆ ಹೋಗಲ್ಲ. ಒಂದಿಷ್ಟು ಸಮಾಧಾನ ಮಾಡೋಕ್ಕೆ ಇರಲಿ ಬಿಡಿ, ಏನೂ ಆಗಿಲ್ಲ, ಧೈರ್ಯವಾಗಿರಿ ಇಂಥದ್ದು ಹೇಳಿ ಬರ್ತಾರೆ. ಇಲ್ಲ ನೀ ತಪ್ಪು ಮಾಡಿಬಿಟ್ಟೆ, ಹಿಂಗೆ ಮಾಡಬಾರ್ದಾಗಿತ್ತು, ನಿನ್ನ ಅಭಿಮಾನಿ ನಿಂಗೆ ಹೊಡಿಬಾರ್ದಾಗಿತ್ತು ಅಂತ ಯಾರಾದರೂ ಹೇಳಿಬಿಟ್ರೆ ಅವ್ರಿಗೂ ಹೊಸ ಶೆಡ್ ರೆಡಿ ಆಗಿಬಿಡುತ್ತೇನೋ. ರೆಡಿ ಆಗ್ಬೋದು ಶೆಡ್ಗಳು. ಹಾಗಾಗಿ ಸ್ವಲ್ಪ ಭಯ, ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಸೊ ಈಗ ಹೋಗಿದ್ದಾರೆ, ಭೇಟಿ ಆಗೋಕ್ಕೆ ಸಿಕ್ಕಿಲ್ಲ ಅವಕಾಶ, ಆಚೆ ಬಂದಿದ್ದಾರೆ. ತುಂಬ ಜನ ಹಿಂಗೆ ಹೋಗ್ತಾ ಇದ್ದಾರೆ, ಅವಕಾಶ ಸಿಗ್ತಾ ಇಲ್ಲ, ವಾಪಸ್ ಬರ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಆನೇಕಲಿಂದ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಏನಾಗ್ತಾ ಇದೆ ಈಗ? ಭೇಟಿಗೆ ಹೋಗ್ತಾ ಇದ್ದಾರೆ, ಇವರೆಲ್ಲ ಧೈರ್ಯ ತುಂಬಕ್ಕೆ ಹೋಗ್ತಿದಾರೆ, ಇಲ್ಲ ಬೈಯಕ್ಕೆ ಹೋಗ್ತಾ ಇದ್ದಾರೆ? ನಿಂಗೆ ಮಾಡಬಾರ್ದಾಗಿತ್ತು ಅಂತ ಹೇಳೋರು ಒಬ್ಬರಾದ್ರೂ ಸಿಕ್ರಾ ಅಥವಾ ಇಲ್ವಾ? ಅರುಣ್, ಖಂಡಿತವಾಗೂ ಈಗಾಗಲೇ ಸಾಕಷ್ಟು ಜನ ಸ್ನೇಹಿತರು ಜೈಲಿಗೆ ಭೇಟಿ ಕೊಟ್ಟು ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆಗೆ ದರ್ಶನ್ ಸ್ನೇಹಿತರನ್ನು ಭೇಟಿ ಮಾಡೋದಕ್ಕೂ ಅವಕಾಶ ಕೊಡ್ತಾ ಇಲ್ಲ. ಯಾಕಂದ್ರೆ ಈ ವಾರದಲ್ಲಿ 2 ದಿನ ಮಾತ್ರ ಏನು ಎಂಟ್ರಿ ಇರೋಂಥದ್ದು. ಹಾಗಾಗಿ ಈಗ ಕುಟುಂಬದವರಿಗೆ ಮೀಸಲಿಟ್ಟಿದ್ದಾರೆ. ಇತ್ತೀಚೆಗೆ ಯಾರು ಸಹ ಬಂದ್ರು ಒಳಗಡೆ ಬಿಟ್ಕೋತಾ ಇಲ್ಲ. ಅದೇ ರೀತಿ ಇವತ್ತು ಬೆಳಿಗ್ಗೆನೂ ಸಹ ಶ್ರೀಕಾಂತ್ ಒಲವೇ ಮಂದಾರದ ನಾಯಕ ನಟ ಇವತ್ತು ಜೈಲಿಗೆ ಭೇಟಿ ಕೊಟ್ರು. ಆದ್ರೆ ಜೈಲಿನ ಒಳಗಡೆ ಎಂಟ್ರಿಗೆ ಹೋದ ಸಂದರ್ಭದಲ್ಲಿ ಏನು ಒಂದು ದರ್ಶನ್ಗೆ ಒಂದು ಲೆಟರ್ ನ ಕೊಡ್ತಾರೆ. ಅವರು ಒಪ್ಪಿದ್ರೆ ಮಾತ್ರ ಒಳಗಡೆ ಬಿಡುವಂತದ್ದು. ಹಾಗಾಗಿ ಇವತ್ತು ಅವರಿಗೆ ಭೇಟಿಗೆ ಅವಕಾಶ ಕೊಟ್ಟಿಲ್ಲ ದರ್ಶನ್. ಒಂದ್ ಕಡೆಗೆ ಅವರು ಇವತ್ತು ನ್ಯಾಯಾಲಯಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಏನು ಹಾಜರಾಗುವ ಹಿನ್ನೆಲೆಯಲ್ಲಿ ಅವಕಾಶ ಕೊಟ್ಟಿಲ್ಲ. ಇನ್ನು ಮೊನ್ನೆ ಸೋಮವಾರ ಅಷ್ಟೇ ವಿಜಯಲಕ್ಷ್ಮಿ ಬಂದು ಈಗಾಗಲೇ ಭೇಟಿ ಮಾಡಿ ಹೋಗಿರೋದ್ರಿಂದ ಇನ್ನು ಒಂದು ಎಂಟ್ರಿ ಮಾತ್ರ ಉಳ್ಕೊಂಡಿದೆ. ಅದನ್ನು ಸಹ ಕುಟುಂಬದವರಿಗೆ ಮೀಸಲಿಟ್ಟಿರಬೇಕು. ಹಾಗಾಗಿ ಯಾರಿಗೂ ಅವಕಾಶ ಕೊಡ್ತಾ ಇಲ್ಲ. ಇನ್ನು ಹರ್ಷ ಮೆಲಂಟೆ ಅಂತೇಳಿ ಅವರ ಸ್ನೇಹಿತರು ಸಹ ಬಂದು ಜೈಲಿಗೆ ಭೇಟಿ ಕೊಟ್ಟಿದ್ರು. ಆದ್ರೆ ಅವ್ರಿಗೂ ಸಹ ಒಳಗಡೆ ಅನುಮತಿ ಕೊಡದೆ ದರ್ಶನ್ ವಾಪಸ್ ಕಳಿಸಿರೋಂಥದ್ದು. ಅಂದ್ರೆ ಜೈಲ್ ಹತ್ರ ಈಗಾಗಲೇ ಸಹ ನಟರು ಇರ್ಬೋದು, ಅವರ ಆಪ್ತ ಗೆಳೆಯರು ಜೈಲಿಗೆ ಬರ್ತಾ ಇದ್ರೆ. ಆದ್ರೆ ಎಲ್ಲ ಒಂದ್ ಕಡೆಗೆ ದರ್ಶನ್ ಅವರನ್ನ ಏನು ಭೇಟಿಗೆ ಅವಕಾಶ ಬೇಡ ಅಂತ ನಿರಾಕರಣೆ ಮಾಡಿ ಈಗ ವಾಪಸ್ ಕಳಿಸುವಂತ ಕೆಲಸ ಆಗ್ತಿದೆ. ಬಂದವರೆಲ್ಲರೂ ಸಹ ಏನು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡದೆ ಬೇಜಾರಲ್ಲಿ ವಾಪಸ್ ಹೋಗ್ತಾರಂಥದ್ದು. ಅರುಣ್. ಓಕೆ ಅಂಬರೀಷ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.